ಸರ್ಕಾರ ಕೊಟ್ಟಿಲ್ವಾ? ಅದನ್ನೆಲ್ಲ ಕೊಡಲ್ಲ ಅಂತ ಯಾವ ಭಯ ಹೇಳ್ತಾರೆ ಇವರು? ಅದು ಕೊಡ್ಬೇಕಾದ್ರೆ ಆ ರಸ್ತೆನ ಆ ಗುಣಮಟ್ಟ ಈ ಕಾಂಕ್ರೀಟ್ ಗುಣಮಟ್ಟದಲ್ಲಿ ಮಾಡ್ಬೇಕಾದ್ರೆ 1 ಕಿಲೋಮೀಟರ್ 7.5 ಕೋಟಿ ರೂಪಾಯಿ ತುಂಬಬೇಕಾಗ್ತದೆ. ಅದನ್ನ 13ರಲ್ಲಿ ತಾಲೂಕಿನ ಮಹಾಜನತೆ ನಿಮ್ಮ ಆಶೀರ್ವಾದದಿಂದ ನಾವು ಕೆಸಿಪಿಯಿಂದ ಬಸವದ ರಸ್ತೆ ಮಾಡಿದಾಗ ತಳಮಟ್ಟದ ಎಲ್ಲರೂ ಸಹ ನಾವು ಒತ್ತಾಯ ಮಾಡಿದ್ವಿ. ಬಿಲ್ಡಿಂಗ್ ಪಾಯ ನಾವು ಕಟ್ಟಿದ್ದೀವಿ, ಮೇಲ್ಗಡೆ ಅವರು ಕಾಂಕ್ರೀಟ್ ಅನ್ನು ಹಾಕ್ತಾ ಇದ್ದಾರೆ. ಇವತ್ತು ಇದು ಗಮನದಲ್ಲಿ ಇಟ್ಕೊಳ್ಳಿ. ಸುಳ್ಳು ಹೇಳುವ ಸರ್ಕಾರ ಯಾವುದು ಈ ದೇಶದಲ್ಲಿ ರಾಜ್ಯದಲ್ಲಿ ಏನಂತ ನೀವು ಮನಗೊಳ್ಬೇಕಾಗ್ತದೆ. ಇವತ್ತು 23 ಚುನಾವಣೆ ಯಾಮಾರಿದ್ದೀರಿ ಎಲ್ಲೋ ಒಂದ್ ಕಡೆ. ನೀವು ಯಾಮಾರಿದ್ರೆ ಅಯೋಮಯ. ಅದು ನಮ್ಮ ಸಿದ್ದರಾಮಯ್ಯವರಿಗಾಗಲಿ ಡಿ ಕೆ ಶಿವಕುಮಾರ್ಗಾಗಲಿ ನನಗಾಗಲಿ ಯಾವ್ದಾದ್ರು ಒಂದು ಎರಡು ನೋವಾಗಬೇಕಂತಷ್ಟೇ. ಇವು ನೋವು ಪಡ್ತಕ್ಕಂಥವ್ರು ತಾಲೂಕಿನ ಮಹಾಜನತೆ, ಸಾರ್ವಜನಿಕರು, ಪಬ್ಲಿಕ್. ನಾವು ಹೇಳಿದಂತೆ ನಡ್ಕೊಂಡಿಲ್ವ? ನಾವು 5 ಗ್ಯಾರಂಟಿಗಳು ಕೊಡ್ತಾ ಇಲ್ವಾ? ಈಗ ನಗರಸಭೆ ಖಾತೆಗಳು ಎಷ್ಟು ವರ್ಷದಿಂದ ಪೆಂಡಿಂಗ್ ಇತ್ತು, ಅದನ್ನು ಸಹ ಮಾಡಿಕೊಡ್ಲಿಲ್ವಾ ನಾವು? ಈಗ ಗ್ರಾಮೀಣ ನಗರ ಭಾಗದಲ್ಲೂ ಸಹ ಎ ಖಾತೆ ಬಿ ಖಾತೆ ಅದನ್ನು ಇವಾಗ 1ನೇ ತಾರೀಕಿಂದ ಆಗ್ತಾ ಇದೆ. ಅದರಿಂದ ಸಾರ್ವಜನಿಕರ ಪರವಾಗಿ ಈ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಮತ್ತು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನ ಉಳಿಸಿ ಬೆಳೆಸಬೇಕು. ಇವತ್ತು ಈ ಕಾಂಗ್ರೆಸ್ಸಿನ ಹೋರಾಟ ಇನ್ನು ನಿರಂತರವಾಗಿ ನಡೀತದೆ. ನಮ್ಮ ತಾಲೂಕು ಅಧ್ಯಕ್ಷರಾದಂತ ಎಲ್ಲ ಮುಖಂಡರಿಗೂ, ತಾಲೂಕಿನ ವೆಂಕಟರಮಣಯ್ಯನವರಿಗೂ, ಎಲ್ಲ ಬ್ಲಾಕ್ ಇಟ್ಕೊಂಡು ಮಾಡಿದ್ರೆ ಹೋಗ್ಲಿ. ಈಗಿರೋ ಸುಧಾರಿತವಾದ ಬಸ್ ಸ್ಟ್ಯಾಂಡ್ ಮಾಡಿಲ್ವಾ ನಮ್ಮ ಕಾಲದಲ್ಲಿ? ನಿಮ್ಗಳೆಲ್ಲ ಆಶೀರ್ವಾದದಿಂದ